ಯಾರಿಗೆ ಶೀಘ್ರ ಸ್ಖಲನ ಆಗುತ್ತೆ, ಬೇಗ ಔಟ್ ಆಗುತ್ತೆ, ನಿಮ್ಮ ಪಾರ್ಟ್ನರ್ಗೆ ಸ್ಯಾಟಿಸ್ಫೈ ಮಾಡಕ್ ಆಗ್ತಾ ಇಲ್ಲ, ಈಗ ಜಸ್ಟ್ ಸೇರ್ಬೇಕಂದ್ರೆ ಒಂದ್ ಎರಡು ಸ್ಟ್ರೋಕ್ಗೆನೆ ವೀರ್ಯ ಚಲೋತೆ ಅಥವಾ ಹಾಕಕ್ಕಿಂತ ಮುಂಚೆನೆ ವೀರ್ಯ ಹೊರಗಡೆ ಬರುತ್ತೆ, ಅವ್ರು ಪೂರ್ತಿ ಮೂಡ್ನಲ್ಲಿ ಇದ್ದಾರೆ, ಜಸ್ಟ್ ನೀವು ಅದ್ರ ಮೇಲೆ ಬಿದ್ಬಿಟ್ಟು ಒಂದ್ ಅಥವಾ ಎರಡು ಸತಿ ಒಳಗಡೆ ಹೊರಗಡೆ ಮಾಡ್ಬಿಟ್ಟು ಸ್ಖಲನ ಆಗ್ಬಿಟ್ರೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಜನರಲ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಏನಂದ್ರೆ ವೀರ್ಯ ಸ್ತಂಭಕ ಅಥವಾ ಶುಕ್ರ ಸ್ತಂಭಕ ಪ್ರಯೋಗ ಬಗ್ಗೆ ಮಾತಾಡೋಣ. ಸರ್, ಇದು ಏನ್ ನಮಗೆ ಅರ್ಥ ಆಗಿಲ್ಲ ಅಂದ್ರೆ, ಯಾರಿಗೆ ಶೀಘ್ರ ಸ್ಖಲನ ಆಗುತ್ತೆ, ಬೇಗ ಔಟ್ ಆಗುತ್ತೆ, ನಿಮ್ಮ ಪಾರ್ಟ್ನರ್ಗೆ ಸ್ಯಾಟಿಸ್ಫೈ ಮಾಡಕ್ ಆಗ್ತಾ ಇಲ್ಲ, ಈಗ ಜಸ್ಟ್ ಸೇರ್ಬೇಕಂದ್ರೆ ಒಂದ್ ಎರಡು ಸ್ಟ್ರೋಕ್ಗೆನೆ ವೀರ್ಯ ಚಲೋತೆ ಅಥವಾ ಹಾಕಕ್ಕಿಂತ ಮುಂಚೆನೆ ವೀರ್ಯ ಹೊರಗಡೆ ಬರುತ್ತೆ, ಇದಕ್ಕೆ ಎಲ್ಲ ಏನಿದೆಯಲ್ಲ ನಿಮ್ ವೀರ್ಯ ನಿಮ್ ಕಂಟ್ರೋಲ್ನಲ್ಲಿ ಇಲ್ಲ, ಟೈಮಿಂಗೇ ಇಲ್ಲ, ಜೀರೋ ಟೈಮಿಂಗ್. ಸೊ ಈ ಕಂಡೀಷನ್ ಅಲ್ಲಿ ನಾವು ಏನೇನ್ ಮನೆಯಲ್ಲಿನೇ ಮಾಡಬಹುದು ಪ್ರಯೋಗ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಆಯುರ್ವೇದನಲ್ಲಿ ಇದಕ್ಕೆ ಏನ್ ಹೇಳಿದಾರೆ ಅಂದ್ರೆ ವೀರ್ಯ ಸ್ತಂಭಕ ಅಥವಾ ಶುಕ್ರ ಸ್ತಂಭಕ. ಸ್ತಂಭಕ ಅಂದ್ರೆ ಬ್ರೇಕ್ ಹಾಕೋದು, ವೀರ್ಯ ಸ್ತಂಭಕ ಅಂದ್ರೆ ವೀರ್ಯನ ಬ್ರೇಕ್ ಹಾಕೋದು, ಶುಕ್ರ ಸ್ತಂಭಕ ಅಂದ್ರೆ ಶುಕ್ರನ ಬ್ರೇಕ್ ಹಾಕೋದು. ಒಂದ್ ಕಾರ್ ಇದೆ, ಅದಕ್ಕೆ ಬ್ರೇಕ್ ಇಲ್ಲ, ಎಷ್ಟು ಡೇಂಜರ್ ಅದು. ಆ ಕಾರ್ನಲ್ಲಿ ಕೂತ್ಕೊಳ್ಳಕ್ ಆಗುತ್ತಾ? ಆಗಲ್ಲ. ಫಸ್ಟ್ ಬ್ರೇಕ್ ಸರಿ ಮಾಡಿಸ್ಬೇಕು. ಯಾಕಂದ್ರೆ ಯಾರು ಎದುರುಗಡೆ ಬಂದ್ರೆ ಬ್ರೇಕ್ ಹಾಕಕ್ಕಾಗಿಲ್ಲ ಅಂದ್ರೆ ನಾವು ಹೊಡೆದ್ ಬಿಡ್ತೀವಲ್ಲ ಅವನಿಗೆ. ಅದೇ ತರ ಇಲ್ಲಿ ಲೈಂಗಿಕ ಕ್ರಿಯೆ ಮಾಡಬೇಕ ತಮ್ದು ಇಚ್ಛೆ ಇದೆ, ರತಿ ಅಂದ್ರೆ ತಮ್ಮ ಸ್ತ್ರೀಯವ್ರದ್ದು ಇಚ್ಛೆ ಇದೆ, ತಮ್ಮ ಪಾರ್ಟ್ನರ್ದು ಇಚ್ಛೆ ಇದೆ, ಅವ್ರು ಪೂರ್ತಿ ಮೂಡ್ನಲ್ಲಿ ಇದ್ದಾರೆ, ಜಸ್ಟ್ ನೀವು ಅದ್ರ ಮೇಲೆ ಬಿದ್ಬಿಟ್ಟು ಒಂದ್ ಅಥವಾ ಎರಡು ಸತಿ ಒಳಗಡೆ ಹೊರಗಡೆ ಮಾಡ್ಬಿಟ್ಟು ಸ್ಖಲನ ಆಗ್ಬಿಟ್ರೆ ನಿಮ್ದು ಮೂಡ್ ಅಪ್ಸೆಟ್ ಆಗುತ್ತೆ, ಬಟ್ ಅವ್ರದ್ದು ಮೂಡ್ ಅಪ್ಸೆಟ್ ಆಗುತ್ತೆ. ಈ ಅಪ್ಪ ಬರೀ ಒಂದ್ ಎರಡು ನಿಮಿಷಕ್ಕಾಗಿ ಸುಮ್ಮನೆ ನನಗೆ ಎಬ್ಸ್ತಾನೆ ಅಂತ, ಚೆನ್ನಾಗಿ ನಿದ್ದೆ ಬಂದಿತ್ತು, ಮೂಡ್ ಆಫ್ ಆಯ್ತು ಅಂತ. ಸೊ ಆಯುರ್ವೇದನಲ್ಲಿ ಶುಕ್ರ ಸ್ತಂಭಕ ಅಥವಾ ವೀರ್ಯ ಸ್ತಂಭಕ ಔಷಧಿ ಹೇಳಿದ್ದಾರೆ, ಅದು ನಾನು ನಿಮಗೆ ಹೇಳ್ತೀನಿ. ಒಂದು ಅಂದ್ರೆ ಆಯುರ್ವೇದನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಲಜ್ಜಾಲು, ಅಥವಾ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಟಚ್ ಮಿ ನಾಟ್ ಪ್ಲಾಂಟ್. ಈ ಇಷ್ಟೇ ತುಂಬಾ ಚಿಕ್ಕಾಗಿ ಇರುತ್ತೆ ಅದು, ಅದಕ್ಕೆ ನೀವು ಟಚ್ ಮಾಡಿದ ತಕ್ಷಣ ಸಂಕುಂಚನ ಆಗುತ್ತೆ ನೋಡಿ. ಮುಟ್ಟಿದರೆ ಉಣಿ. ಈ ಗಿಡ ಎಲ್ಲಾ ಕಡೆ, ಎಲ್ಲಾ ಜಮೀನಲ್ಲಿ, ತೋಟನಲ್ಲಿ, ಎಲ್ಲ ಕಡೆ ಈಸಿಲಿ ಅವೈಲೇಬಲ್, ಲಜ್ಜಾಳು ಅಂತ. ಸೊ ಈ ಗಿಡದ ಬೇರ್ ತಗೋಬೇಕು. ಅದನ್ನು ಗಿಡ ತಗೋಬೇಕಂದ್ರೆ ಅದನ್ನು ಆಯುರ್ವೇದದಲ್ಲಿ ಒಂದು ರೀತಿ ಇದೆ. ನೀವು ಅವರಿಗೆ ನಮಸ್ಕಾರ ಮಾಡಬೇಕು, ನಿನಗೆ ನಾನು ಔಷಧಿ ಪ್ರಯೋಗಕ್ಕಾಗಿ ಯೂಸ್ ಮಾಡ್ತಾ ಇದ್ದೀನಿ, ನಿಮ್ ಕೃಪೆ ಇರ್ಲಿ ಅಂತ ಅವರಿಗೆ ನಮಸ್ಕಾರ ಮಾಡಿ ಆ ಗಿಡನ ತಾವು ಕಿತ್ಬೇಕು. ಆ ಗಿಡದ ಬೇರೆ ಏನ್ ಮಾಡಬೇಕು, ಬಂದ್ಬಿಟ್ಟು ಮನೆಯಲ್ಲಿ ಬೇರ್ ತೆಗೆದ್ಬಿಟ್ಟು ಅದರದ್ದು ಒಂದು ಪೇಸ್ಟ್ ಮಾಡಬೇಕು. ಅದರ ಮೇಲೆ ಸ್ವಲ್ಪ ಹಸು ಹಾಲು ಹಾಕಬೇಕು, ನಾಟಿ ಹಸು ಹಾಲು ಹಾಕಬೇಕು ಆ ಬೇರ್ನಲ್ಲಿ ಪೇಸ್ಟ್ ಮಾಡುವಾಗ. ಆ ಪೇಸ್ಟ್ ಏನ್ ಮಾಡಬೇಕು, ನೀವು ನಿಮ್ ಕಾಲು ಏನಿದೆಯಲ್ಲ ಕೆಳಗಿಡಿನ ಭಾಗ, ಕಾಲು ಕೆಳಗಡೆ ಪಾದನಲ್ಲಿ ಹಾಕಬೇಕು. ಆ ಪೇಸ್ಟ್ ಹಾಕ್ಬಿಟ್ಟು ಒಂದ್ ಅರ್ಧ ಗಂಟೆ ಅಥವಾ ಒಂದ್ ತಾಸು ಆದ್ಮೇಲೆ, 1 ಅವರ್ ಆದ್ಮೇಲೆ ನೀವು ಸೇರ್ಬೇಕು. ಆವಾಗ ಈ ಔಷಧಿ ಏನ್ ಮಾಡುತ್ತೆ, ಮುಟ್ಟಿದರೆ ಮಣ್ಣು ಅಥವಾ ಲಜ್ಜಾಳು ಅಥವಾ ಟಚ್ ಮಿ ನಾಟ್ ಪ್ಲಾಂಟ್ ಏನ್ ನಾವು ಹೇಳ್ತೀವಿ ನೋಡಿ, ನೀವು ವೀರ್ಯನ ಕಂಟ್ರೋಲ್ ಮಾಡುತ್ತೆ, ಸ್ತಂಭನ ಮಾಡುತ್ತೆ ಅದನ್ನ. ಅವಾಗ ನೀವು ಜಾಸ್ತಿ ಟೈಮ್ ಸೇರಬಹುದು. ಟ್ರೈ ಮಾಡಿ. ಇವಾಗ ಇದರಲ್ಲಿ ಮತ್ತೊಂದಿದೆ, ಇದು ಯಂಗ್ ಏಜ್ ನಲ್ಲಿ ಸ್ವಲ್ಪ ಬೇಗ ಕೆಲಸ ಮಾಡುತ್ತೆ, ವಯಸ್ಸಾಗ್ತಾ ಆಗ್ತಾ ಇದರದ್ದು ರೋಲ್ ಕಡಿಮೆ ಆಗುತ್ತೆ. ಅಥವಾ ಯಾರು ಡಯಾಬಿಟೀಸ್ ಇದೆ, ಮೇ ಬಿ ಅವ್ರನಲ್ಲಿ ಏನೋ ರಿಸಲ್ಟು ಕೊಡಲ್ಲ ಇದು. ಯಾಕಂದ್ರೆ ನಲ್ಲಿ ಡಯಾಬಿಟಿಕ್ ನ್ಯೂರೋಪೆಥಿ ಅಂತ ಕಂಡೀಷನ್ ಇರುತ್ತೆ. ಅಂದ್ರೆ ಅಲ್ಲಿ ಪಾದನಲ್ಲಿ ಇರುವ ನರಗಳು ವೀಕ್ ಆಗಿದಿರುತ್ತೆ.
ಸೊ ಇದು ಔಷಧಿನ ಜೀರ್ಣ ಮಾಡೋದ ಕೆಪಾಸಿಟಿ, ಅಬ್ಸರ್ವ್ ಮಾಡೋದ ಕೆಪಾಸಿಟಿನೇ ಇರಲ್ಲ. ಸೊ ಹಾಗಾಗಿ ಡಯಾಬಿಟಿಸ್ ಪೇಷಂಟ್, ವಯಸ್ಸಾಗಿರೋ ಪೇಷಂಟಲ್ಲಿ ನೀವು ಟ್ರೈ ಮಾಡ್ಬೋದು, ಬಟ್ ರಿಸಲ್ಟ್ ಸಿಗಬಹುದು 50-50 ಅಂತ ತಿಳ್ಕೊಡಿ. ಬಟ್ ಯಂಗ್ ಅವಸ್ಥೆನಲ್ಲಿ, ಯಾರು ತುಂಬ ಪ್ರೌಢ ಅವಸ್ಥೆನಲ್ಲಿ 30, 35, 40 ವರ್ಷ ಒಳಗಡೆ ಈ ಥರ ಆಗ್ತಾ ಇದ್ರೆ ಇದನ್ನ ನಾವು ಟ್ರೈ ಮಾಡಿ. ಮತ್ತು ಇದರಲ್ಲಿ ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದರೆ ಲಜ್ಜಾಳು ಅಂತ ಒಂದು ಚಿಕ್ಕ ಗಿಡದ್ದು ನಾವು ಬೇರ್ ತೆಗೆದ್ಬಿಟ್ಟು ಅದು ಹಾಲಿನಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಾವು ಜಸ್ಟ್ ಪಾದ ಮೇಲೆ ಅಪ್ಲೈ ಮಾಡ್ತೀವಿ, ಕೆಳಗಿನ ಭಾಗದಲ್ಲಿ. ಮೊದಲನೇ ಪ್ರಯೋಗ. ಆಮೇಲೆ ಎರಡನೇ ಪ್ರಯೋಗ ಏನಂದ್ರೆ, ಪುನರ್ನವ ಅಂತ ಆಯುರ್ವೇದಿಕ್ ಸ್ಟೋರ್ನಲ್ಲಿ ಪೌಡರ್ ಸಿಗುತ್ತೆ. ಪುನರ್ನವಾದಿ ಚೂರ್ಣ ಅಂತೀವಿ. ಈ ಪುನರ್ನವಾದಿ ಚೂರ್ಣನ ನೀವು ಜಸ್ಟ್ ಪಾದ ಮೇಲೆ ಅದರದಿಂದ ಮಸಾಜ್ ಮಾಡಬಹುದು, ಅಥವಾ ನಾವು ಮುಂಚೆ ಏನು ಪ್ರಯೋಗ ಮಾಡಿದ್ದೇವೆ ನೋಡಿ, ಹಸುವಿನ ಹಾಲಿನಲ್ಲಿ ಆ ಪುನರ್ನವನ ಮಿಕ್ಸ್ ಮಾಡಿಬಿಟ್ಟು ಅದರದ್ದು ಪೇಸ್ಟ್ ಮಾಡಿಬಿಟ್ಟು ಅದರದ್ದು ಲೇಪನ ಪಾದ ಮೇಲೆ ದಿನನಿತ್ಯ ಮಾಡಿದ್ರೆ ಬರ್ತಾ 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 ಏನಾಗುತ್ತೆ, ನಿಮ್ಮ ಸೆಕ್ಸ್ನಲ್ಲಿ ಟೈಮಿಂಗ್ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಅದು ಶುಕ್ರ ಸ್ತಂಭನ ಅಥವಾ ವೀರ್ಯ ಸ್ತಂಭನ ಅಂತ ಕೆಲಸ ಮಾಡುತ್ತೆ. ಮತ್ತೊಂದು ಪ್ರಯೋಗ ಏನಂದ್ರೆ, ಅಶ್ವಗಂಧ, ವಚ ಎಲ್ಲ ಆಯುರ್ವೇದಿಕ್ ಅಂಗಡಿನಲ್ಲಿ ಸಿಗುತ್ತೆ ನಿಮಗೆ. ಬಲ, ನಾಗಬಲ ಮತ್ತು ಗಜಪಿಪ್ಪಲಿ. ಅಶ್ವಗಂಧ, ವಚ, ಬಲ, ನಾಗಬಲ ಮತ್ತು ಪಿಪ್ಪಲಿ, ಈ 5 ಐಟಮ್ನ ಆಯುರ್ವೇದಿಕ್ ಅಂಗಡಿನಲ್ಲಿ ನಿಮಗೆ ಸಿಗುತ್ತೆ. ಇದನ್ನ ತಂದ್ಬಿಟ್ಟು ಇದರದ್ದು ಪುಡಿ ಮಾಡ್ಕೊಳ್ಳಿ, ಒಂದು ಬಾಕ್ಸ್ನ ಇಟ್ಕೊಳ್ಳಿ. ಇದು ಎಮ್ಮೆ ಹಾಲು, 1 ಗ್ಲಾಸ್ ಎಮ್ಮೆ ಹಾಲು ತಗೊಂಡ್ಬಿಟ್ಟು ಇವೆಲ್ಲ ಮಿಕ್ಸ್ ಮಾಡಿದ್ದು ಅರ್ಧ ಸ್ಪೂನ್ ಪೌಡರು ನೀವು ಹಾಕ್ಬಿಟ್ಟು ರಾತ್ರಿ ಕುಡಿದ್ರೆ ಅದರಿಂದ ನಿಮಗೆ ಏನಾಗುತ್ತೆ, ಟೈಮಿಂಗ್ ಜಾಸ್ತಿ ಆಗುತ್ತೆ. ಅಥವಾ ಈ ಎಲ್ಲ ಐಟಮ್ ನೀವೇನು ತಂದಿದ್ದೀರಲ್ಲ, ಬೆಣ್ಣೆನಲ್ಲಿ, ಎಮ್ಮೆ ಹಾಲದಿಂದ ಏನು ಬೆಣ್ಣೆ ಬರುತ್ತಲ್ಲ, ಆ ಬೆಣ್ಣೆನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಗೊಂಡ್ಬಿಟ್ಟು ಕ್ವಾಂಟಿಟಿನ ಮಿಕ್ಸ್ ಮಾಡಿಬಿಟ್ಟು ಲಿಂಗದ ಮೇಲೆ ಲೇಪನ ಮಾಡಿ ಬಿಟ್ಟರೆ ಸ್ಲೋಲಿ ಅದು ಆ ಏರಿಯಾನಲ್ಲಿ ನರಿಶ್ ಮಾಡುತ್ತೆ, ಶಕ್ತಿ ಕೊಡುತ್ತೆ ಈ ಲೇಪನ. ವಾರಕ್ಕೆ 1 ಸತಿ ಅಥವಾ 2 ಸತಿ ಈ ಥರ ಲೇಪನ ಮಾಡಿ, 1 2 ಅಥವಾ 3 ತಿಂಗಳು ಮಾಡಿ. ಅದರದಿಂದನೂ ಏನಾಗುತ್ತೆ, ನಿಮಗೆ ಲೈಂಗಿಕ ಕ್ರಿಯೆ, ಸೆಕ್ಸುವಲ್ ಏನಿದೆಯಲ್ಲ ಟೈಮಿಂಗ್, ಇದನ್ನ ಜಾಸ್ತಿ ಮಾಡಬಹುದು. ಸಲಹೆ ಏನಂದ್ರೆ, ತಾವು ಈ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ತಮ್ಮ ಹತ್ರ ಇರುವ ಆಯುರ್ವೇದಿಕ್ ವೈದ್ಯನ ಒಂದ್ಸತಿ ತೋರಿಸಿ ಅವ್ರಿಗೆ ವಿಚಾರಿಸಿ, ಸರ್ ಇದನ್ನ ನಾನು ಮಾಡಬಹುದಾ, ತಮ್ಮ ಪ್ರಕೃತಿಗೆ ಅನುಕೂಲವಾಗಿ ಇದ್ರೆ ಅವ್ರು ಮಾಡಿ ಅಂತ ಹೇಳ್ತಾರೆ. ಈ ಥರ ಮಾಡಿ ನಿಮಗೆ ಒಂದು ಒಳ್ಳೆ ಲೈಂಗಿಕ ಕ್ರಿಯೆಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಾಗಲಿ, ನಿಮ್ಮ ಮಿಸಸ್ಗಾಗಲಿ, ನಿಮ್ಮ ಪಾರ್ಟ್ನರ್ಗಾಗಲಿ ಸಿಗುತ್ತೆ. ಯಾಕಂದರೆ ಈ ಎಲ್ಲ ಪ್ರಯೋಗ ಏನಿದೆಯಲ್ಲ ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ಅಂತೀವಿ. ಅಂದರೆ ಮುಂಚೆ ಎಷ್ಟೋ ಜನರಿಗೆ ಕೊಟ್ಟು ಅವ್ರದ್ದು ಬಂದಿದ್ದ ಅನುಭವ ಮೇಲೇನೆ ಇದು ಬುಕ್ನಲ್ಲಿ ಡಾಕ್ಯುಮೆಂಟೆಡ್ ಆಗಿ ಇದೆ. ಸೊ ಈ ಪ್ರಯೋಗ ಲಜ್ಜಾಲು ಬಗ್ಗೆ ನಾನು ಹೇಳಿದೆ, ಪಾದಕ್ಕೆ ಲೇಪ ಮಾಡಿ ಅಂತ. ಪುನರ್ನವ ಬಗ್ಗೆ ಹೇಳಿದೆ, ಆಮೇಲೆ ಈಗ ಅಶ್ವಗಂಧದು ಪ್ರಯೋಗ ಹೇಳಿದೆ. ಇಷ್ಟು ಮಾಡಿ ಮತ್ತು ನಿಮಗೆ ಟೈಮಿಂಗ್ 1 2 ತಿಂಗಳು 3 ತಿಂಗಳು ಉಪಯೋಗ ಆದಮೇಲೆ ಜಾಸ್ತಿ ಆದರೆ ಅವಾಗ ವಿಡಿಯೋ ತಿರ್ಗಾ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಸರ್ ನಾವು ಯೂಸ್ ಮಾಡಿದ್ವಿ, ನಿಜವಾಗಲೂ ನಮಗೆ ರಿಸಲ್ಟ್ ಸಿಕ್ಕಿದೆ ಅಂತ. ನಮಸ್ಕಾರ.